ನಮಸ್ಕಾರ. ಮುಖ್ಯಾಂಶಗಳು. ಕೇಂದ್ರದ ಸಚಿವರೊಂದಿಗೆ ಮಹತ್ವದ ಸಮಾಲೋಚನೆ. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಆದ್ಯತೆ ಕಲ್ಪಿಸಲು ಮನವಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಅಗ್ನಿವೀರರ ನೇಮಕಾತಿ ಪ್ರಕ್ರಿಯೆ ಶೀಘ್ರ ಆರಂಭ. 2 ವರ್ಷ ವಯೋಮಿತಿ ಸಡಿಲಿಕೆ. ಸಚಿವ ರಾಜನಾಥ್ ಸಿಂಗ್. ಪ್ರಾಣಿ ಮತ್ತು ಮಾನವ ತಡೆಗೆ ಕ್ರಮ. ರೈಲ್ವೆ ಬ್ಯಾರಿಕೇಡ್ ಬದಲು ರೋಪ್ ಬೇಲಿ ನಿರ್ಮಾಣ. ಸಚಿವ ಉಮೇಶ್ ಕತ್ತಿ. ಹಾಗೂ ಹೊಸ ಬಸ್ಗಳ ಖರೀದಿ ಬದಲಿಗೆ ಹಳೆ ಬಸ್ಗಳ ಇಂಜಿನ್ ಬದಲಾವಣೆ. ಅನಗತ್ಯ ವೆಚ್ಚ ತಗ್ಗಿಸಲು ಕ್ರಮ. ಸಚಿವ ಬಿ ಶ್ರೀರಾಮುಲು. ವಾರ್ತೆಗಳ ವಿವರ. ದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಕೇಂದ್ರದ ಸಚಿವರನ್ನು ಭೇಟಿ ಮಾಡಿ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಬೆಳಗ್ಗೆ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ರಾಜ್ಯದ ನೀರಾವರಿ ಯೋಜನೆ ಕುರಿತು ಚರ್ಚೆ ನಡೆಸಿದ್ದು, ನಂತರ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ ರಾಜ್ಯಕ್ಕೆ ಹೆಚ್ಚಿನ ಆರ್ಥಿಕ ನೆರವು ನೀಡುವಂತೆ ಮನವಿ ಮಾಡಿದರು. ಜಿಎಸ್ಟಿ ಸುಧಾರಣೆ ಮತ್ತು ಪರಿಷ್ಕರಣೆ ಕುರಿತು ರಚಿಸಲಾಗಿರುವ ಸಚಿವರ ಸಮೂಹದ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ 7 ರಾಜ್ಯಗಳ ಸಚಿವರು, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಭಾಗವಹಿಸಿದ್ದರು. ಬಳಿಕ ಮುಖ್ಯಮಂತ್ರಿಯವರು ಜಲಶಕ್ತಿ ಸಚಿವರ ಜೊತೆ ಸಭೆ ನಡೆಸಿದ ವೇಳೆ ರಾಜ್ಯದ ನೀರಾವರಿ ಯೋಜನೆಗಳ ಕುರಿತು ಚರ್ಚಿಸಲಾಗಿದೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣದ ವಿಸ್ತೃತ ಯೋಜನಾ ವರದಿಯನ್ನು ಕಾವೇರಿ ನೀರು ನಿರ್ವಹಣಾ ಮಂಡಳಿ ಸಭೆಯಲ್ಲಿ ಚರ್ಚಿಸಿ ಯೋಜನೆಗೆ ಶೀಘ್ರ ಅನುಮೋದನೆ ನೀಡಬೇಕು ಎಂದು ಮನವಿ ಮಾಡಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಿಸಲು ಹಣಕಾಸು ಸೇರಿದಂತೆ ಎಲ್ಲ ಇಲಾಖೆಗಳ ಅನುಮತಿ ದೊರೆತಿದೆ. ಸಂಪುಟದಲ್ಲಿ ಚರ್ಚಿಸಿ ರಾಷ್ಟ್ರೀಯ ಯೋಜನೆಗೆ ಅಗತ್ಯವಾದ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿರುವುದಾಗಿ ತಿಳಿಸಿದರು. ಸಚಿವರ ಸಮೂಹದ ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚಿಸಲಾಗಿದೆ. ಇದೇ 27, 28ರಂದು ನಡೆಯಲಿರುವ ಜಿಎಸ್ಟಿ ಮಂಡಳಿ ಸಭೆ ನಡೆಯಲಿದ್ದು, ಅಲ್ಲಿ ಸಚಿವರ ಸಮೂಹ ಸಮಿತಿಯ ಮಧ್ಯಂತರ ವರದಿಯನ್ನು ಮಂಡಿಸಲಾಗುವುದು ಎಂದರು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ 8,633 ಕೋಟಿ ರೂಪಾಯಿಗಳ ಆರ್ಥಿಕ ನೆರವು ನೀಡಿದೆ. ಕೆಲವು ಲೆಕ್ಕ ಹೊಂದಾಣಿಕೆ ಮೂಲಕ ಮತ್ತಷ್ಟು ನೆರವನ್ನು ನೀಡುವಂತೆ ಹಣಕಾಸು ಸಚಿವರಿಗೆ ಮನವಿ ಮಾಡಿರುವುದಾಗಿ ತಿಳಿಸಿದರು. ಕೇಂದ್ರ ಸರ್ಕಾರ ರೂಪಿಸಿರುವ ಅಗ್ನಿಪಥ್ ಯೋಜನೆಯಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತವೆ ಎಂದು ಹೇಳಿದರು. ಸುದೀರ್ಘವಾಗಿ ಮಾತಾಡಿದ್ದೀವಿ. ಸಚಿವರು ಭಾಳ ಸಕಾರಾತ್ಮಕವಾಗಿ ಎಲ್ಲ ವಿಚಾರದಲ್ಲಿ ಸ್ಪಂದನೆಯನ್ನು ಮಾಡಿದ್ದಾರೆ. ಮೊನ್ನೆ ಒಂದು 8,633 ಕೋಟಿ ರೂಪಾಯಿ ಕೊಟ್ಟು ಅವ್ರಿಗೆ 2 ವರ್ಷ ಸಮಯ ಇದ್ದರೂ ಕೂಡ ಬೇಗನೆ ಕೊಟ್ಟಿದ್ದಾರೆ. ಧನ್ಯವಾದಗಳನ್ನು ಹೇಳುತ್ತಾ, ಕೆಲವು ಅಕೌಂಟಿಂಗ್ ವಿಷಯ ಇತ್ತು, ಅದನ್ನು ರೀಕನ್ಸೈಲ್ ಮಾಡಿ ಇನ್ನು ಉಳಿದಂಥ ಬಾಕಿ ರೀಕನ್ಸೈಲ್ ಆದಮೇಲೆ ಎಷ್ಟು ದುಡ್ಡು ಆಗುತ್ತೆ ಅದನ್ನು ಕೂಡಲೇ ಕೊಡೋದಕ್ಕೂ ಕೂಡ ನಾನು ಒತ್ತಾಯವನ್ನು ಮಾಡಿದ್ದೆ. 27, 28ಕ್ಕೆ GST ಕೌನ್ಸಿಲ್ ಮೀಟಿಂಗ್ ನಡೀತಾ ಇದೆ. ಅಲ್ಲಿ ಇದರ ಒಟ್ಟಾರೆ ಒಂದು ಇಂಟೀರಿಯಂ ರಿಪೋರ್ಟ್, ಅಂತಿಮ ರಿಪೋರ್ಟ್ ಇನ್ನು ಮುಂದೆ ಹಲವು ಮೀಟಿಂಗ್ಗಳಾಗೋದಿಲ್ಲ. ಹೀಗಾಗಿ ಇಂಟೀರಿಯಂ ರಿಪೋರ್ಟನ್ನು ಅಲ್ಲಿ ಸಬ್ಮಿಟ್ ಆ್ಯಂಡ್ ಆರ್ಡರ್ ಬಗ್ಗೆ ನಿರಂತರವಾಗಿ ನಾವು ಕ್ರಮಗಳನ್ನು ತೆಗೆದುಕೊಳ್ತಾನೆ ಇದ್ದೀವಿ. ಹಲವಾರು ವಿಚಾರಗಳು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕೆ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು, ಪೂರ್ವಭಾವಿ ಎಲ್ಲ ಕ್ರಮ ತೆಗೆದುಕೊಳ್ತೇವೆ. ಯಾವುದೇ ರೀತಿಯ ಎಲ್ಲಿಯೂ ಕೂಡ ಗೊಂದಲ ಆಗಬಾರ್ದು, ಗಲಾಟೆ ಆಗಬಾರ್ದು ಅನ್ನೋದಕ್ಕೆ ಕ್ರಮ ತೆಗೆದುಕೊಳ್ಳೋಕೆ ಈಗಾಗಲೇ ಕೇಂದ್ರ ಸರ್ಕಾರ ಅಗ್ನಿಪಥ್ ನೇಮಕಾತಿ ಯೋಜನೆಯ ಗರಿಷ್ಠ ವಯೋಮಿತಿಯನ್ನು 21ರಿಂದ 23 ವರ್ಷಕ್ಕೆ ವಿಸ್ತರಿಸಿದೆ. 2022 ಪ್ರಸ್ತಾವಿತ ನೇಮಕಾತಿಗೆ ವಯೋಮಿತಿ ವಿನಾಯಿತಿಯನ್ನು 1 ಬಾರಿ ಮಾತ್ರ ನೀಡಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕಳೆದ 2 ವರ್ಷಗಳಲ್ಲಿ ಯಾವುದೇ ನೇಮಕಾತಿ ನಡೆಯದ ಕಾರಣ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಭಾರತೀಯ ಯುವಕರು 4 ವರ್ಷಗಳ ಅವಧಿಗೆ ಸಶಸ್ತ್ರ ಪಡೆಗಳ ನಿಯಮಿತ ಕೇಡರ್ನಲ್ಲಿ ಸೇವೆ ಸಲ್ಲಿಸಲು ಅವಕಾಶವನ್ನು ಒದಗಿಸುವ ಅಗ್ನಿಪಥ್ ನೇಮಕಾತಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಕಳೆದ ಮಂಗಳವಾರ ಅನುಮೋದನೆ ನೀಡಿತ್ತು. ಈ ಕುರಿತು ಪ್ರತಿಕ್ರಿಯಿಸಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಲು 2 ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. ಈ ಒಂದು ಬಾರಿಗೆ ಮಾತ್ರ ಆದೇಶ ಅನ್ವಯಿಸುತ್ತದೆ ಎಂದು ತಿಳಿಸಿದರು. अग्निवीरों की भर्ती की आयु सीमा को इस बार बढ़ाकर 21 से 23 वर्ष कर दिया जाए. यह वन टाइम रिलैक्सेशन दिया गया है. इससे बहुत सारे नौजवानों को अग्निवीर बनने की पात्रता स्वतः मिल जाएगी.
ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಇಂದು ಹಿಮಾಚಲ ಪ್ರದೇಶದ ಯುವಕರೊಂದಿಗೆ ಸಂವಾದ ನಡೆಸಿ ಅಗ್ನಿಪಥ್ ಯೋಜನೆಯ ಲಾಭಗಳು ಮತ್ತು ಪ್ರಯೋಜನಗಳ ಕುರಿತು ವಿವರಿಸಿದರು. ಯೋಜನೆಯು ಯುವಜನರಿಗೆ ಉತ್ತಮ ಅವಕಾಶವಾಗಿದ್ದು, ಸರ್ಕಾರ ಕಲ್ಪಿಸಿರುವ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. 10वीं पास हो तो 12वीं का सर्टिफिकेट तब तक आपका हो जाएगा, जो आपको मार्क्स मिलेंगे उसके कारण. 12वीं है तो आपको जो ಇದೇ ವೇಳೆ ಸೇನಾ ನೇಮಕಾತಿ ಕುರಿತು ಟ್ವೀಟ್ ಮಾಡಿರುವ ಗೃಹ ಸಚಿವ ಅಮಿತ್ ಶಾ, ಕೋವಿಡ್ನಿಂದಾಗಿ ಸೇನಾ ನೇಮಕಾತಿಯಿಂದ ವಂಚಿತರಾಗಿದ್ದ ಯುವಕರನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಂತೆ ವಯೋಮಿತಿಯಲ್ಲಿ 21ರಿಂದ 23ಕ್ಕೆ ವಿಸ್ತರಿಸಲಾಗಿದೆ. ದೇಶ ಸೇವೆ ಮೂಲಕ ಜೀವನ ರೂಪಿಸಿಕೊಳ್ಳಬೇಕು ಎಂಬ ಯುವಕರಿಗೆ ಈ ಆದೇಶ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಅಗ್ನಿಪಥ್ ಯೋಜನೆಯಡಿ ಅಗ್ನಿವೀರರ ನೇಮಕಾತಿಗೆ ಪ್ರಕ್ರಿಯೆಗಳು ಶೀಘ್ರವೇ ಆರಂಭವಾಗಲಿವೆ. ಮುಂದಿನ 2 ದಿನಗಳಲ್ಲಿ ಅಧಿಸೂಚನೆ ಹೊರಡಿಸಲಾಗುವುದು. ಆನಂತರ ನೇಮಕಾತಿ ರ್ಯಾಲಿ ವೇಳಾಪಟ್ಟಿ ಪ್ರಕಟಿಸಲಾಗುವುದು ಎಂದು ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ತಿಳಿಸಿದ್ದಾರೆ. ಡಿಸೆಂಬರ್ನಲ್ಲಿ ತರಬೇತಿ ಆರಂಭವಾಗಲಿದ್ದು, ಮುಂದಿನ ವರ್ಷದ ಮಧ್ಯಭಾಗದಲ್ಲಿ ಸಕ್ರಿಯ ಸೇವೆ ಆರಂಭಗೊಳ್ಳಲಿದೆ ಎಂದರು. ಅಗ್ನಿವೀರರಾಗಿ ಭಾರತೀಯ ಸೇನೆಗೆ ಸೇರಲು ಯುವಜನರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಕೋವಿಡ್ ನಿರ್ಬಂಧಗಳಿಂದ ಕಳೆದ 2 ವರ್ಷಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣಗೊಂಡಿಲ್ಲ. ಕೋವಿಡ್ ಹೊರತಾಗಿಯೂ ನೇಮಕಾತಿ ಸಿದ್ಧತೆ ನಡೆಸಿರುವ ಅನೇಕ ಉತ್ಸಾಹಿ ಹಾಗೂ ದೇಶಭಕ್ತ ಯೋಜನರಿಗೆ ಸರ್ಕಾರದ ನಿರ್ಧಾರ ಉತ್ತಮ ಅವಕಾಶವನ್ನು ಒದಗಿಸಲಿದೆ ಎಂದು ಅವರು ಹೇಳಿದ್ದಾರೆ. पूरे स्कीम के बारे में तो उन्हें विश्वास होगा कि यह स्कीम न सिर्फ युवाओं के लिए बल्कि राष्ट्र और भारतीय थल सेना तीनों के लिए फायदेमंद और ज़रूरी है. पिछले 2 दिन में हमारी कई मंत्रालयों ने, राज्य सरकारों ने, कॉरपोरेट्स ने और कई एजेंसीज ने भी इस स्कीम के बारे में कई इनिशिएटिव्स अनाउंस किए हैं. मुझे लगता है इसके फलस्वरूप युवा में इसके बारे में ज़्यादा भरोसा या वो ज़्यादा आश्वस्त होंगे. तो ये जो गवर्नमेंट ने कल अनाउंसमेंट की है 2 साल एक्सटेंशन या रिलैक्सेशन के लिए, पहले रिक्रूटमेंट साइकिल के लिए, और 1 टाइम वेवर दिया है, मुझे लगता है ये अच्छा कदम है. इससे हमारे जितने भी यंग, मोटिवेटेड और एनर्जेटिक युवा थे जिनको किसी कारणवश पिछले 2 साल में कोविड के चलते रिक्रूटमेंट रैली में भाग लेने का या पूरे प्रक्रिया में ख़त्म करने का मौका नहीं मिला था, मुझे लगता है उनके लिए बड़ा अच्छा सुनहरा अवसर है. ವಾಯುಪಡೆ ಮುಖ್ಯಸ್ಥ ವಿಆರ್ ಚೌಧರಿ, ಅಗ್ನಿಪಥ್ ಯೋಜನೆಯಡಿ ನೇಮಕಾತಿಗೆ ವಯೋಮಿತಿ 23 ವರ್ಷಕ್ಕೆ ಪರಿಷ್ಕರಿಸಿರುವುದರಿಂದ ಯುವಜನರಿಗೆ ಹೆಚ್ಚಿನ ಪ್ರಯೋಜನವಾಗಲಿದೆ. ಭಾರತೀಯ ವಾಯುಪಡೆಯಲ್ಲಿ ಈ ಯೋಜನೆಯಡಿ ನೇಮಕಾತಿ ಪ್ರಕ್ರಿಯೆ ಬರುವ 24ರಿಂದ ಆರಂಭವಾಗಲಿದೆ ಎಂದರು. ಅಗ್ನಿಪಥ್ ಯೋಜನೆ ಕುರಿತು ಮಾಹಿತಿ ನೀಡುವ ವಿಡಿಯೋ ತುಣುಕು ಇಲ್ಲಿದೆ. ಬುದ್ಧಿ ಬಲಿತಾಗಿನಿಂದ ಕಂಡ ಕನಸೆಂದರೆ ದೇಶಕ್ಕಾಗಿ ಹೇಗೆ ಬದುಕುವುದು. ದೇಶ ಪ್ರೇಮದ ಜ್ವಾಲೆ ಹೃದಯದಲ್ಲಿ ಉರಿಯುತ್ತಿದೆ. ನನ್ನವರು ಮತ್ತು ದೇಶಕ್ಕಾಗಿ ದುಡಿಯುವ ಒಂದು ಅವಕಾಶಕ್ಕಾಗಿ ತನು ಮನವನ್ನು ಸಮರ್ಪಿಸುತ್ತೇನೆ. ಕಾಯುವಿಕೆ ಹೊಸ್ತಿಲು ದಾಟುವಂತೆ ಮಾಡುತ್ತಿದೆ. ಅಭಿಮಾನದಿಂದ ಕೂಡಿದ ಒಂದು ಉಜ್ವಲ ಭವಿಷ್ಯ, ಒಂದು ಅಗ್ನಿಪಥದ ಅವಕಾಶ. ದೇಶಕ್ಕಾಗಿ ದುಡಿಯುವಂತಹ ಅವಕಾಶ, ಸಶಸ್ತ್ರ ಪಡೆಯ ಭಾಗವಾಗುವ ತರಬೇತಿಯಂತೂ ರೂಪಿಸುವುದು ನಿನ್ನನ್ನು. ನಿಮ್ಮ ನರನಾಡಿಗಳಲ್ಲಿ ರೋಮಾಂಚನ ಹರಿಯುವುದು. ಆಕರ್ಷಕ ವೇತನ, ಅಗ್ನಿ ವೀರರಾಗಿ ಸೇನೆಯ ಸೇವೆಯ ನಂತರ ಸುವರ್ಣ ಭವಿಷ್ಯದ ಅವಕಾಶ, ಸಮಾಜ ಸೇವೆಯಿಂದ ದೇಶ ಸೇವೆ ಮಾಡುವ ಒಬ್ಬ ಆದರ್ಶ ಕುಶಲ ನಾಗರಿಕನಾಗುವ ಅವಕಾಶ.
ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ನಾಳೆ ಪ್ರಕಟವಾಗಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದ್ದಾರೆ. ಕಳೆದ ಏಪ್ರಿಲ್ 27ರಿಂದ ಮೇ 18ರ ನಡುವೆ ರಾಜ್ಯದ 1076 ಪರೀಕ್ಷಾ ಕೇಂದ್ರಗಳಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆದಿತ್ತು. 6 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು. ನಾಳೆ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಲಿದೆ ಎಂದು ಟ್ವೀಟ್ ಮೂಲಕ ಮಾಹಿತಿ ನೀಡಿರುವ ಸಚಿವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ. ವಿವಿಧ ಜಿಲ್ಲೆಗಳಿಂದ ಸುದ್ದಿಗಳ ವಿವರ. ಅರಣ್ಯ, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಉಮೇಶ್ ಕತ್ತಿ ಮೈಸೂರು ಜಿಲ್ಲೆ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯಕ್ಕೆಂದು ಭೇಟಿ ನೀಡಿದರು. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ವನ್ಯ ಪ್ರಾಣಿಗಳು ಮತ್ತು ಮಾನವ ಸಂಘರ್ಷಕ್ಕೆ ತೆರೆ ಎಳೆಯಲು ರೈಲ್ವೆ ಬ್ಯಾರಿಕೇಡ್ ಬದಲು ರೋಪ್ ವೈರ್ ಬೇಲಿ ಹಾಕಲು ನಿರ್ಧರಿಸಲಾಗಿದೆ. ಬೇಲಿಯ ನಿರ್ಮಾಣದ ವೆಚ್ಚ ಕಡಿಮೆ ಇದೆ ಎಂದು ಹೇಳಿದರು. ಆಹಾರ ಭದ್ರತಾ ಕಾಯ್ದೆಯಡಿ 5 ಕೆಜಿ ಅಕ್ಕಿ, ಗರೀಬ್ ಕಲ್ಯಾಣ ಯೋಜನೆಯಡಿ 5 ಕೆಜಿ ಅಕ್ಕಿ ಸೇರಿ ವ್ಯಕ್ತಿಗೆ ತಲಾ 10 ಕೆಜಿ ಪಡಿತರ ನೀಡಲಾಗುತ್ತಿದೆ. ಸೆಪ್ಟೆಂಬರ್ ತಿಂಗಳವರೆಗೂ ಯೋಜನೆಯನ್ನು ವಿಸ್ತರಿಸಲಾಗಿದೆ. ಅಕ್ಕಿ ಕಳ್ಳಸಾಗಣೆ ಮೇಲೆ ನಿಗಾ ವಹಿಸಲಾಗಿದೆ ಎಂದರು. ಅಕ್ಕಿಯನ್ನ 5 ಕೆಜಿ ಕೊಡ್ತಾ ಇದ್ವಿ. ಅವ್ರ ಕೊರೋನಾ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ 5 ಕೆಜಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಕೊಡ್ತಾ ಇದ್ವಿ. ಕಳ್ಳ ಸಾಗಾಣಿಕೆ ನಡೀತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ SP ಗಳಿಗೆ ಮತ್ತು ಪೊಲೀಸ್ ಇಲಾಖೆ ಅದರ ಜೊತೆ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ವಿ. ಈ ತಡೆ ಹಿಡಲಿಕ್ಕೆ ಏನೇನು ಪ್ರಯತ್ನಗಳು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ವಿ. ಹಾಸನ ಜಿಲ್ಲೆಯ ಪ್ರವಾಸದಲ್ಲಿರುವ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಬೇಲೂರು, ಹಳೆಬೀಡು ದೇವಸ್ಥಾನಗಳಿಗೆ ಭೇಟಿ ನೀಡಿದರು. ಶಾಸಕ ಲಿಂಗೇಶ್, ಜಿಲ್ಲಾಧಿಕಾರಿ ಆರ್ ಗಿರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಐತಿಹಾಸಿಕ ವಿಶೇಷತೆಯ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಬೇಲೂರು, ಹಳೆಬೀಡು ದೇವಸ್ಥಾನಗಳ ವಿನ್ಯಾಸಗಳನ್ನು ವೀಕ್ಷಿಸಿದ ರಾಜ್ಯಪಾಲರು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಚೆನ್ನಕೇಶವ ಹಾಗೂ ಹೊಯ್ಸಳೇಶ್ವರ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಧಾನ್ಯಂ ಬಹುಸೌಖ್ಯ ಲಾಭಂ ಶತಸಂವತ್ಸರಂ ದೀರ್ಘಮಾಯೋ ಸರ್ವಮಂಗಲಂ. ಅಭಿನವಂತೋ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಬಳ್ಳಾರಿಯಲ್ಲಿಂದು ಜವಳಿ ಇಲಾಖೆ ಆಯೋಜಿಸಿದ್ದ 2 ದಿನಗಳ ಜಾಗೃತಿ ಕಾರ್ಯಕ್ರಮವನ್ನು ಸಾರಿಗೆ ಸಚಿವ ಬಿ. ಶ್ರೀರಾಮುಲು ಉದ್ಘಾಟಿಸಿದರು. ಶಾಸಕ ಸೋಮಶೇಖರ್ ರೆಡ್ಡಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಅವರು, ಪ್ರಧಾನಿ ನರೇಂದ್ರ ಮೋದಿ 18 ತಿಂಗಳಲ್ಲೇ 10 ಲಕ್ಷ ಉದ್ಯೋಗ ನೀಡುವ ಘೋಷಣೆ ಮಾಡಿದ್ದಾರೆ. ಇದರಿಂದ ನಿರುದ್ಯೋಗ ಪ್ರಮಾಣ ಸುಧಾರಣೆಯಾಗಲಿದೆ. ಜೊತೆಯಲ್ಲಿ ಯುವ ಸಮುದಾಯ ಸ್ವಯಂ ಉದ್ಯೋಗದ ಮೂಲಕ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಬೇಕು ಎಂದರು. ಬೆಂಗಳೂರು ಸೇರಿದಂತೆ ವಿವಿಧ ಮಹಾನಗರಗಳಲ್ಲಿ ಪರಿಸರ ಮಾಲಿನ್ಯ ನಿಯಂತ್ರಣಕ್ಕಾಗಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲು ಕ್ರಮ ಕೈಗೊಳ್ಳಲಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ 10 ಲಕ್ಷ ಕಿಲೋಮೀಟರ್ ದೂರ ಕ್ರಮಿಸಿರುವ ಹಳೆಯ ಬಸ್ಗಳ ಇಂಜಿನ್ಗಳನ್ನು ಬದಲಾವಣೆ ಮಾಡಲು ನಿರ್ಧರಿಸಲಾಗಿದೆ. ಹೊಸ ಬಸ್ಗಳ ಖರೀದಿಗೆ 50 ಲಕ್ಷ ರೂಪಾಯಿಗಳು ವೆಚ್ಚವಾಗಲಿದ್ದು, ಇಂಜಿನ್ ಬದಲಾವಣೆ 5 ಲಕ್ಷದಲ್ಲಿ ಮುಗಿಯಲಿದೆ ಎಂದರು. ಹಳೆ ಬಸ್ಸು ಹೊಸ ಬಸ್ ತಗೋಬೇಕಾದ್ರೆ ನಮಗೆ 40 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಹಳೆ ಬಸ್ಸು 4-5 ಲಕ್ಷ ರೂಪಾಯಿ ಒಳಗಡೆ ಹಳೆ ಬಸ್ಸನ್ನೇ ಹೊಸ ಬಸ್ಸಾಗಿ ಕನ್ವರ್ಟ್ ಮಾಡೋಂಥ ಕೆಲಸ ಕೂಡ ನಾವು ಮಾಡ್ತಾ ಇದೀವಿ. ಅದು ಕೂಡ ಆಲ್ರೆಡಿ ಮಾಡಲ್ ಆಗಿ ಕೂಡ ಆಲ್ರೆಡಿ ಮಾಡಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಸಕ್ಸಸ್ ಆದರೆ ಎಲ್ಲ ಬಸ್ಸು ಹಳೆ ಬಸ್ಸುಗಳನ್ನು ಹೊಸ ಬಸ್ಸುಗಳಾಗಿ ಪರಿವರ್ತನೆ ಮಾಡೋಂಥ ವಿಚಾರದಲ್ಲಿ 6-7 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ರಾಜ್ಯದಲ್ಲಿ ಕೈಗಾರಿಕಾ ಬೆಳವಣಿಗೆಗೆ ಉತ್ತೇಜನ ನೀಡಿ ಉದ್ಯೋಗ ಸೃಷ್ಟಿಸಲು 2689 ಕೋಟಿ ರೂಪಾಯಿ ಮೌಲ್ಯದ 81 ಕೈಗಾರಿಕಾ ಯೋಜನೆಗಳಿಗೆ ಏಕಗವಾಕ್ಷಿ ತೆರವು ಸಮಿತಿ ಅನುಮೋದನೆ ನೀಡಿದೆ. ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ನೇತೃತ್ವದ 132ನೇ ರಾಜ್ಯ ಮಟ್ಟದ ಏಕಗವಾಕ್ಷಿ ತೆರವು ಸಮಿತಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. 50 ಕೋಟಿ ರೂಪಾಯಿ ಮೇಲ್ಪಟ್ಟ 7 ಬೃಹತ್ ಕೈಗಾರಿಕಾ ಯೋಜನೆಗಳು, 15 ಕೋಟಿಗಿಂತ ಮೇಲ್ಪಟ್ಟ 71 ಯೋಜನೆಗಳು ಹಾಗೂ 151 ಕೋಟಿ ರೂಪಾಯಿ ಮೌಲ್ಯದ 3 ಯೋಜನೆಗಳಿಗೆ ಸಮ್ಮತಿಸಲಾಗಿದೆ. ಈ ಎಲ್ಲ ಯೋಜನೆಗಳಿಂದ 6825 ಜನರಿಗೆ ಉದ್ಯೋಗಾವಕಾಶಗಳು ಲಭಿಸಲಿದೆ ಎಂದು ತಿಳಿಸಿದ್ದಾರೆ.
ಮೈಸೂರಿನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ನೂತನ ಸೆಂಟರ್ ಆಫ್ ಎಕ್ಸಲೆನ್ಸ್ ಕಟ್ಟಡದ ಸಿದ್ಧತೆಯನ್ನು ಸಂಸದ ಪ್ರತಾಪ್ ಸಿಂಹ ಇಂದು ವೀಕ್ಷಿಸಿದರು. ಈ ವೇಳೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಪುಷ್ಪಾವತಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಾಕಷ್ಟು ತಯಾರಿಗಳು. ಬಳಿಕ ಸುದ್ದಿಗಾರರೊಂದಿಗೆ ಅವರು ವಾಕ್ ಮತ್ತು ಶ್ರವಣ ದೋಷ ಉಳ್ಳವರಿಗೆ ಚಿಕಿತ್ಸೆ ನೀಡಲು ಆಧುನಿಕ ಸೌಲಭ್ಯ ಹೊಂದಿರುವ ಸಂಸ್ಥೆ ಇದಾಗಿದ್ದು, ಮೈಸೂರಿಗೆ ಭೇಟಿ ನೀಡಲಿರುವ ಪ್ರಧಾನಿಯವರಿಂದ ಉದ್ಘಾಟಿಸಲು ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಸ್ವಲ್ಪ ತೊಡಕಾಗಿದೆ, ಆದ್ರೂ ಕೂಡ ಮೋದಿಜಿಯವರನ್ನು ನಾವು ಮನವಿ ಮಾಡ್ಕೊಂಡಿದ್ದೀವಿ, ನೀವು ಸ್ಥಳಕ್ಕೆ ಭೇಟಿ ಕೊಡಬೇಕು. ಯಾಕಂದರೆ ಜಗತ್ತಿನಲ್ಲಿ ಈ ರೀತಿ ಒಂದೇ ಒಂದು ಸೂರಿನಡಿ ಸ್ಪೀಚ್ ಆ್ಯಂಡ್ ಹಿಯರಿಂಗಿಗೆ ಸಂಬಂಧಪಟ್ಟಂತಹ ಎಲ್ಲ ತೆರನಾದ ಚಿಕಿತ್ಸೆಗಳು, ಶಸ್ತ್ರಚಿಕಿತ್ಸೆ ಇರುವಂಥದ್ದು ಇದು ಒಂದೇ ಜಾಗ. ಇದು ನಮ್ಮ ಮೈಸೂರಿಗೆ ಒಂದು ರೀತಿಯಲ್ಲಿ ಇದು ನಮಗೊಂದು ಗರಿಮೆ ಇದು ನಮಗೆ. ಹಾಗಾಗಿ ಅವರೇ ಬರಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಅವರ ಒಂದು ಒಪ್ಪಿಗೆಗೋಸ್ಕರ ಕಾಯ್ತಿದ್ದೀವಿ. ಆದರೆ ನಾವು ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮೇಡಮು ಕೂಡ ಇಲ್ಲ ಮೈಸೂರಿನವರಾಗಿ ಮೈಸೂರಿನ ಬಗ್ಗೆ ಅಪಾರವಾದಂಥ ಪ್ರೀತಿ ಕಾಳಜಿಯನ್ನು ಇಟ್ಕೊಂಡು ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಾವು ಮೋದಿಜಿಯವ್ರನ್ನ ಮನವೊಲಿಸ್ತಾ ಇದ್ದೀವಿ, ಏನಾದ್ರು ಒಂದು 5 ನಿಮಿಷ ಟೈಮ್ ಮಾಡ್ಕೊಂಡಾದ್ರೂ ಇಲ್ಲಿಗೊಂದು ಭೇಟಿ ಏನಾದರೂ ಕೊಡಿ ಅಂತ ಹೇಳ್ಬಿಟ್ಟು ಅದು ಪೂರಕವಾಗಿ ನಾವು ರಸ್ತೆ ಅಭಿವೃದ್ಧಿ ಎಲ್ಲವನ್ನೂ ಕೂಡ ಮಾಡಿದ್ದೀವಿ. ನಾವು 20ನೇ ತಾರೀಕಿಗೆ ಎದುರು ನೋಡ್ತಾ ಇದ್ದೀವಿ. ಅವರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗು ಬರಬೇಕು ಅನ್ನೋದು ನಮ್ಮ ಆಶಯವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಭಾಗಿನಕಟ್ಟ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಅಡಿಕೆ ಮರದಿಂದ ಸೇತುವೆ ನಿರ್ಮಿಸಿಕೊಂಡಿದ್ದಾರೆ. ಕಳೆದ ಬಾರಿ ಅತಿವೃಷ್ಟಿಯಿಂದಾಗಿ ಭಾಗಿನಕಟ್ಟದಿಂದ ಕಳಚೆ, ಬೀಗಾರ, ಮಳವಳ್ಳಿ ಸೇರಿದಂತೆ ಇತರೆ ಗ್ರಾಮ ಮತ್ತು ನಗರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಕೊಚ್ಚಿ ಹೋಗಿತ್ತು. ಅಂದಿನಿಂದ ಗ್ರಾಮಸ್ಥರು ಹಾಗೂ ಶಾಲಾ ಕಾಲೇಜುಗಳಿಗೆ ತೆರಳಲು ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ಎದುರಾಗಿತ್ತು. ಭಾಗಿನಕಟ್ಟ ಗ್ರಾಮಸ್ಥರು ಬೆತ್ತವಾದ ಅಡಿಕೆ ಮರದಿಂದ ತಾತ್ಕಾಲಿಕ ಸೇತುವೆ ನಿರ್ಮಿಸಿಕೊಂಡಿದ್ದಾರೆ. ನಮ್ಮ ಊರಿನ ಡಿಡಿ ನ್ಯೂಸ್ನೊಂದಿಗೆ ಗ್ರಾಮಸ್ಥ ಗಣಪತಿ ಭಟ್ ಪ್ರತಿ ಬಾರಿ ಮಳೆಗಾಲದಲ್ಲಿ ಸಂಪರ್ಕಕ್ಕಾಗಿ ಪರದಾಡುವ ಸ್ಥಿತಿ ಎದುರಾಗುತ್ತಿತ್ತು. ಸತತ 15 ದಿನ ಶ್ರಮಪಟ್ಟು ತಾತ್ಕಾಲಿಕ ಸೇತುವೆ ನಿರ್ಮಿಸಿಕೊಂಡಿದ್ದೇವೆ ಎಂದರು. ನಾವು ಹಾಕಿ ಆ ಕಡೆ ಪಾಸ್ ಮಾಡಿ ನಾವು ಸಂಕಲನ ಮಾಡಿ ನಿರ್ಮಾಣ ಮಾಡಿ ನಡೆದು ಹೋಗ್ತಾ ಇದ್ವಿ. ಈಗ ತಿಳಿಸಿದ್ದೇವೆ, ಎಲ್ಲ ಅಪ್ರೂವಲ್ ಆಗಿ ಅದು ಬಂದು ಸ್ಯಾಂಕ್ಷನ್ ಆಗಿ ಇಲ್ಲಿ ಮಾಡಲಿಕ್ಕೆ ಲೇಟ್ ಆಗುವುದರಿಂದ ಈ ವರ್ಷವೂ ಕೂಡ ನಮ್ಮದೇ ಅಡಿಕೆ ಗಿಡ ಕಡಿದು ನಾವು ಮತ್ತೆ ಪುನಃ ನಿರ್ಮಾಣವನ್ನು ಮಾಡಿಕೊಂಡು ಇದು ಮಾಡಿದ್ದೇವೆ. ಗ್ರಾಮಸ್ಥ ದತ್ತಾತ್ರೇಯ ಗಾಂವ್ಕರ್ ಸೇತುವೆ ನಿರ್ಮಾಣಕ್ಕಾಗಿ ಅರ್ಜಿ ಸಲ್ಲಿಸಲಾಗಿದ್ದು, ಸರ್ಕಾರ ಶೀಘ್ರವೇ ಸೇತುವೆ ನಿರ್ಮಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಊರಿನ ಜನರೆಲ್ಲ ಸೇರಿ ಒಂದು 15 ಜನರು ಬೆಳಗ್ಗೆಯಿಂದ ಸಂಜೆವರೆಗೆ ಅಷ್ಟು ಜನರು ಇದನ್ನು ಕೆಲಸ ಮಾಡಿ ಅಡಿಕೆ ಮರದ ಒಂದು ಸಂಘವನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಮಗೆ ಆಗಿದೆ. ವರ್ಷವೂ ಇದೇ ಪರಿಸ್ಥಿತಿ, ಈ ವರ್ಷ ಅಂತ ಹೇಳಲ್ಲ, ಕಳೆದ ವರ್ಷವೂ ಈಗ ನಮಗೆ ಅನಿವಾರ್ಯವಾಗಿ ಇಂಥ ಅಡಿಕೆ ಮರದ ಸಂಘವನ್ನೇ ಮಾಡಿಕೊಂಡಿದ್ದರು. ಈ ವರ್ಷವೂ ಹಾಗೆ ಆಗಿದೆ. ಈಗ ಸರ್ಕಾರದವರು ಸ್ವಲ್ಪ ಹೆಚ್ಚಿಗೆ ಅದರ ಬಗ್ಗೆ ಗಮನ ಹರಿಸಿ ನಮಗೆ ಉತ್ತಮವಾದಂಥ ಒಂದು ಫುಟ್ಬ್ರಿಡ್ಜ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಾಗಿ ಊರವರ ಪರವಾಗಿ ಕೇಳ್ಕೊಳ್ತಾ ಇದ್ದೆ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನಗಳ ಗುಜರಾತ್ ಪ್ರವಾಸ ಕೈಗೊಳ್ಳಲಿದ್ದು, ನಾಳೆ ಬೆಳಗ್ಗೆ ಪಾವಗಡ್ ಬೆಟ್ಟದಲ್ಲಿರುವ ಶ್ರೀ ಕಾಳಿಕಾ ಮಾತೆಯ ಜೀರ್ಣೋದ್ಧಾರವಾದ ದೇವಸ್ಥಾನದ ಉದ್ಘಾಟನೆ ಮಾಡಲಿದ್ದಾರೆ. ವಡೋದರಾದಲ್ಲಿ ಗುಜರಾತ್ ಗೌರವ್ ಅಭಿಯಾನದಲ್ಲಿ ಭಾಗವಹಿಸಿ 21,000 ಕೋಟಿ ರೂಪಾಯಿ ಯೋಜನೆಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳು ಭಾಗವಹಿಸಲಿದ್ದಾರೆ. ಪ್ರಧಾನಿಯವರು ಇದೇ ವೇಳೆ 16,000 ಕೋಟಿ ರೂಪಾಯಿಗಳ ವಿವಿಧ ರೈಲ್ವೆ ಯೋಜನೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಜಮ್ಮು ಕಾಶ್ಮೀರದ 2 ದಿನಗಳ ಭೇಟಿಯಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಜಮ್ಮುವಿನಲ್ಲಿ ಮಹಾರಾಜ ಗುಲಾಬ್ ಸಿಂಗ್ ಅವರ 200ನೇ ಜನ್ಮ ವರ್ಷಾಚರಣೆ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಅವರು, ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ಕ್ಷೇತ್ರ ಪುನರ್ವಿಂಗಡಣೆ ಕಾರ್ಯ ಮುಗಿದಿದೆ. ಇದೀಗ ವಿಧಾನಸಭೆಯಲ್ಲಿ ಜಮ್ಮುವಿನ 43 ಸ್ಥಾನಗಳು, ಕಾಶ್ಮೀರದ 47 ಸ್ಥಾನಗಳಿವೆ. ಜಮ್ಮು ಕಾಶ್ಮೀರದಲ್ಲಿ ಈ ವರ್ಷದ ಅಂತ್ಯಕ್ಕೆ ಚುನಾವಣೆಗಳು ನಡೆಯುವ ದಟ್ಟ ಸಾಧ್ಯತೆ ಇದೆ ಎಂದರು. ನಮ್ಮ ನೆರೆಯ ರಾಷ್ಟ್ರ ದ್ವೇಷದ ಬೀಜವನ್ನು ಬಿತ್ತುತ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ಗುರಿಯಾಗಿಸಿಕೊಂಡು ನಡೆದ ಹತ್ಯೆಗಳಲ್ಲಿ ವಿದೇಶಿ ಪಿತೂರಿ ಇದೆ. ಇಂತಹ ಪ್ರಯತ್ನಗಳನ್ನು ನಾವು ವಿಫಲಗೊಳಿಸಬೇಕಾಗಿದೆ.
ಯಾವುದೇ ಧರ್ಮದ ಯಾವುದೇ ವ್ಯಕ್ತಿ ಬಲವಂತವಾಗಿ ವಲಸೆ ಹೋಗುವುದಕ್ಕೆ ಅವಕಾಶ ಕೊಡುವುದಿಲ್ಲ ಎಂದರು. कि कोई लोकस स्टैंडर्ड नहीं है। यदि ऐसा होता तो 1956, 62, 72 और 73 में जो पाकिस्तान का आईन या संविधान बनाया गया उसमें कभी गिलगित बाल्टिस्तान पाकिस्तानी हिस्से के रूप में दर्ज नहीं किया गया. ಅಗ್ನಿಪಥ್ ಕುರಿತು ಮಾಹಿತಿ ಇರುವ ವಿಡಿಯೋ ತುಣುಕು ಇಲ್ಲಿದೆ. ರಾಷ್ಟ್ರವನ್ನೇ ಸರ್ವಸ್ವವೆಂದು ತಿಳಿದು ದೇಶ ಮಾತ್ರದಿಂದ ಗುರುತಿಸಲ್ಪಡುವವರು, ಅಪಾಯಗಳಿಗೆ ಎದೆಯೊಡ್ಡಿ ನಿಲ್ಲುವ ಛಲ, ಇಂತಹ ಶೂರರು ಭಾರತದ ವೀರ ಯೋಧರು. ಇಂತಹ ಅಚಲ ಉತ್ಸಾಹಕ್ಕೆ ಸೇನೆ ನೀಡುತ್ತದೆ ಹೊಸ ಗುರುತನ್ನು. ನೀಡು ದೇಶಕ್ಕಾಗಿ ನಿನ್ನ 4 ವರ್ಷಗಳನ್ನು, ಧೈರ್ಯದಿಂದ ಸಂಕಲ್ಪ ಮಾಡು. ಈ ದೇಶ ಸೇವೆಯ ಅವಕಾಶವು ಯುವಕರಿಗೆ ಬಹಳ ವಿಶಿಷ್ಟವಾದದ್ದು. ಬನ್ನಿ ನಾವೆಲ್ಲ ಒಂದಾಗಿ ಭಾರತೀಯ ಸೈನ್ಯದಲ್ಲಿ ಯುವಶಕ್ತಿಯ ಉತ್ಸಾಹವನ್ನು ತುಂಬೋಣ. ಸುವರ್ಣ ಭವಿಷ್ಯವನ್ನು ಬೆಳಗುವ ಸಮವಸ್ತ್ರದ ಗೌರವ ಸಿಗಲಿ. ಪದಕ ಗುಂಡಿಗೆ ಅಭಿಮಾನವನ್ನು ಹೆಚ್ಚಿಸಲಿ. ಶೂರ ವೀರರಾದ ನಮ್ಮ ಯೋಧರು ಆತ್ಮನಿರ್ಭರತೆಯ ಗಗನದೆತ್ತರಕ್ಕೆ ಏರಲಿ. ನೆತ್ತರಿನ ಪ್ರತಿ ಹನಿಯನ್ನು ದೇಶಕ್ಕೆ ಸಮರ್ಪಿಸಿದ ಇಂತಹ ಯೋಧರ ಕೆಚ್ಚನ್ನು ಪರ್ವತಗಳು ಕೂಡ ಅಲುಗಾಡಿಸಲಾಗಲಿಲ್ಲ. ಭಾರತದ ಅಗ್ನಿವೀರರಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ತಿಂಗಳ 21ರಂದು ಮೈಸೂರಿನ ಅರಮನೆ ಮೈದಾನದಿಂದ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಗಳನ್ನು ಮುನ್ನಡೆಸಲಿದ್ದಾರೆ. ಕೇಂದ್ರ ಆಯುಷ್ ಸಚಿವ ಸರ್ಬಾನಂದ್ ಸೋನೋವಾಲ್ ದೆಹಲಿಯಲ್ಲಿಂದು ಯೋಗ ದಿನಾಚರಣೆಯ ಏಕರೂಪ ಕಾರ್ಯಸೂಚಿ ಮತ್ತು ಕಿರುಚಿತ್ರವನ್ನು ಬಿಡುಗಡೆ ಮಾಡಿ, ಪ್ರಧಾನಿಯವರು ಮನ್ ಕಿ ಬಾತ್ನಲ್ಲಿ ಪ್ರಕಟಿಸಿದಂತೆ ಮನುಕುಲಕ್ಕೆ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಮೈಸೂರಿನಲ್ಲಿ ನಡೆಯುವ ಯೋಗ ಕಾರ್ಯಕ್ರಮದಲ್ಲಿ 15,000 ಮಂದಿ ಯೋಗ ಪ್ರದರ್ಶಿಸಲಿದ್ದಾರೆ. ದಸರಾ ಮೈದಾನದಲ್ಲಿ ಯೋಗ ಕುರಿತ ಡಿಜಿಟಲ್ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದರು. ವಿಶ್ವಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನ ಕಾರ್ಯಕ್ರಮಗಳಲ್ಲಿ 25 ಕೋಟಿ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. 192 ದೇಶಗಳಲ್ಲಿ ಈ ದಿನವನ್ನು ಆಚರಿಸುವುದರೊಂದಿಗೆ ವಿಶ್ವದಲ್ಲೇ ಅತಿ ದೊಡ್ಡ ಕಾರ್ಯಕ್ರಮವೆನಿಸಲಿದೆ ಎಂದರು. 25 crore people will participate in various events doing yoga in unison towards better health and wellness for all. The first time that the International Day of Yoga was celebrated was in 2015, and 2 Guinness World Records were created on the day. The 2 records were for 35,985 people participating in a single yoga session at a single venue, and the other for most nationalities participating in a yoga lesson. ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಗುಣಮಟ್ಟಕ್ಕೆ ಒತ್ತು ನೀಡಲು ಹೊಸ ಆಲೋಚನೆಗಳು, ಸಂಶೋಧನಾ ಫಲಿತಾಂಶಗಳು ಮತ್ತು ತಂತ್ರಜ್ಞಾನಗಳಿಗಾಗಿ ಆವಿಷ್ಕಾರ ಬ್ಯಾಂಕ್ ಸ್ಥಾಪಿಸುವ ಉದ್ದೇಶವನ್ನು ಕೇಂದ್ರ ಭೂ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಪ್ರಸ್ತಾಪಿಸಿದ್ದಾರೆ. ದೆಹಲಿಯಲ್ಲಿಂದು ಇಂಡಿಯನ್ ರೋಡ್ಸ್ ಕಾಂಗ್ರೆಸ್ ಐಆರ್ಸಿಯ 222ನೇ ಮಧ್ಯಮಾವಧಿ ಮಂಡಳಿ ಸಭೆಯ ಉದ್ಘಾಟನಾ ಸಮಾರಂಭದಲ್ಲಿ ವರ್ಚುವಲ್ ಮೂಲಕ ಪಾಲ್ಗೊಂಡು ಮಾತನಾಡಿದ ಅವರು, ಎಲ್ಲ ಇಂಜಿನಿಯರ್ಗಳಿಗೆ ಆವಿಷ್ಕಾರವು ಅತಿ ಪ್ರಮುಖವಾಗಬೇಕಾಗಿದೆ.
ಮೂಲಸೌಕರ್ಯ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸಲು ಐಆರ್ಸಿ ವಿಶ್ವಾದ್ಯಂತದ ಜಾಗತಿಕ ಸಂಸ್ಥೆಗಳು ಮತ್ತು ಐಐಟಿಗಳ ನೆರವಿನೊಂದಿಗೆ ವಿಶ್ವದರ್ಜೆ ಗುಣಮಟ್ಟದ ಪ್ರಯೋಗಾಲಯವನ್ನು ಸ್ಥಾಪಿಸಬೇಕಾಗಿದೆ. ಕಳೆದ 8 ವರ್ಷಗಳಲ್ಲಿ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಉದ್ದ 50% ಹೆಚ್ಚಾಗಿದ್ದು, 2014ರಲ್ಲಿ 91,000 ಕಿಲೋಮೀಟರ್ನಷ್ಟಿದ್ದ ರಾಷ್ಟ್ರೀಯ ಹೆದ್ದಾರಿ ಉದ್ದ ಇದೀಗ 1,47,000 ಕಿಲೋಮೀಟರ್ಗೆ ಏರಿದೆ. 2020ರ ವೇಳೆಗೆ ರಾಷ್ಟ್ರೀಯ ಹೆದ್ದಾರಿ ಜಾಲವನ್ನು 2 ಲಕ್ಷ ಕಿಲೋಮೀಟರ್ಗೆ ವಿಸ್ತರಿಸುವತ್ತ ಸರ್ಕಾರ ಶ್ರಮಿಸುತ್ತಿದೆ ಎಂದರು. ದೇಶದಲ್ಲಿ 2030ರ ವೇಳೆಗೆ 26 ದಶಲಕ್ಷ ಹೆಕ್ಟೇರ್ನಷ್ಟು ಬಂಜರು ಭೂಮಿಯನ್ನು ಫಲವತ್ತತೆ ಮಾಡುವ ಮತ್ತು ಭೂ ಸವಕಳಿ ಶೂನ್ಯತೆಯ ರಾಷ್ಟ್ರೀಯ ಬದ್ಧತೆ ಸಾಧನೆಯತ್ತ ಭಾರತ ಶ್ರಮಿಸುತ್ತಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಮರು ಭೂಮೀಕರಣ ಮತ್ತು ಬರದಿನ 2022 ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭೂಮಿ ಸವಕಳಿ ತಡೆಯಲು ಸಾರ್ವಜನಿಕರ ಭಾಗಿತ್ವ ಅತಿ ಪ್ರಮುಖವಾಗಿದೆ. ಗುರಿಗಳ ಸಾಧನೆಗೆ ಭೂ ಸಂಪನ್ಮೂಲಗಳ ಸದ್ಬಳಕೆ ಅಗತ್ಯವಾಗಿದೆ. ಮರುಭೂಮೀಕರಣ ಎದುರಿಸಲು ಭಾರತ ಭವಿಷ್ಯದ ಮಾರ್ಗನಕ್ಷೆ ರೂಪಿಸುತ್ತಿದೆ. ಪರಿಸರ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಮೈತ್ರಿಕೂಟಗಳ ವೇದಿಕೆಯಲ್ಲಿ ಭೂ ಸವಕಳಿ ವಿಷಯವನ್ನು ಪ್ರಸ್ತಾಪಿಸುವಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಕಾನೂನುಬಾಹಿರ ಮೀನುಗಾರಿಕೆ ಮೇಲೆ ನಿಯಂತ್ರಣ ಹೇರುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಜೆನೀವಾದಲ್ಲಿ ವಿಶ್ವ ವಾಣಿಜ್ಯ ಸಂಸ್ಥೆ WTOನ 12ನೇ ಸಚಿವ ಮಟ್ಟದ ಸಭೆಯ ನಂತರ ಅವರು ಅಭಿವೃದ್ಧಿಶೀಲ ಮತ್ತು ಕನಿಷ್ಠ ಅಭಿವೃದ್ಧಿ ಹೊಂದಿದ ದೇಶಗಳ ಪರವಾಗಿ ವಿಶ್ವಾಸಾರ್ಹ ಮತ್ತು ಗಟ್ಟಿ ಧ್ವನಿಯಾಗಿ ಭಾರತ ಹೊರಹೊಮ್ಮಿದೆ. ಜಾಗತಿಕ ನಾಯಕ ರಾಷ್ಟ್ರವಾಗಿ ಭಾರತ ಒಮ್ಮತ ರೂಪಿಸುವ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ. ಮುಖ್ಯವಾಗಿ ಅಭಿವೃದ್ಧಿಶೀಲ ದೇಶಗಳ ಪರವಾಗಿ ಎಲ್ಲ ವಿಷಯಗಳ ಕುರಿತಾಗಿ ಪ್ರಸ್ತಾಪಿಸಿದೆ. ಭಾರತ ವಿಶ್ವಗುರು, ವಿಶ್ವಶಕ್ತಿಯಾಗಿ ವಿಶ್ವದ ನಾಯಕತ್ವ ವಹಿಸಿರುವುದು WTO ಸಭೆಯಲ್ಲಿ ಪ್ರತಿಬಿಂಬಗೊಂಡಿದೆ. ರೈತರು, ಮೀನುಗಾರರು ಮತ್ತು ಬಡವರ ಹಿತರಕ್ಷಣೆಗೆ ಭಾರತ ಬಲವಾಗಿ ಧ್ವನಿ ಎತ್ತಿದೆ ಎಂದರು. हमारे जो MSME सेक्टर है, छोटे व्यापारी हैं, छोटे उद्योग चलाते उद्यमी हैं, उनका और जो गरीब और वल्नरेबल सेक्शंस हैं, उन सभी की चिंता करते हुए एक बड़ा अच्छा आउटकम्स ओरिएंटेड मिनिस्टेरियल कॉन्फ्रेंस MC12 खत्म हुआ है. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ ಸಚಿವರೊಂದಿಗೆ ಮಹತ್ವದ ಸಮಾಲೋಚನೆ. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಆದ್ಯತೆ ಕಲ್ಪಿಸಲು ಮನವಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಅಗ್ನಿವೀರರ ನೇಮಕಾತಿ ಪ್ರಕ್ರಿಯೆ ಶೀಘ್ರ ಆರಂಭ. 2 ವರ್ಷ ವಯೋಮಿತಿ ಸಡಿಲಿಕೆ, ಸಚಿವ ರಾಜನಾಥ್ ಸಿಂಗ್. ಪ್ರಾಣಿ ಮತ್ತು ಮಾನವ ಸಂಘರ್ಷ ತಡೆಗೆ ಕ್ರಮ, ರೈಲ್ವೆ ಬ್ಯಾರಿಕೇಡ್ ಬದಲು ರೋಪ್ ಬೇಲಿ ನಿರ್ಮಾಣ, ಸಚಿವ ಉಮೇಶ್ ಕತ್ತಿ. ಹಾಗೂ ಹೊಸ ಬಸ್ಗಳ ಖರೀದಿ ಬದಲಿಗೆ ಹಳೆ ಬಸ್ಗಳ ಇಂಜಿನ್ ಬದಲಾವಣೆ, ಅನಗತ್ಯ ವೆಚ್ಚ ತಗ್ಗಿಸಲು ಕ್ರಮ, ಸಚಿವ ಬಿ ಶ್ರೀರಾಮುಲು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30ಕ್ಕೆ. ನಮಸ್ಕಾರ.